ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಅಮೆರಿಕದಲ್ಲೇ ಶ್ರಮ ಕೋರ್ಟಿಂದ ಕಲ್ಪಿಸಿ ಸಾಕಬೇಕು. ನಾವು ಪ್ರಸ್ತಾವನೆಯನ್ನ ಕಲ್ತಿದ್ದೀವಿ. ಈಗ ನಮ್ಮ ಪ್ರಶ್ನೆ ಕೇಳಿದ್ರಿ ನಮ್ಗೆ ಏನ್ ಸ್ಪೆಷಲ್ ನಮ್ಮ ರೆವಿನ್ಯೂ ಮಿನಿಸ್ಟ್ರು ಈ ಜಿಲ್ಲೆಗೆ ಹೋಗ್ತಾ ಇರೋದ್ರಿಂದ ನಾನು ಎಲ್ಲ ದಾಖಲೆಗಳನ್ನ ಸರಿ ಮಾಡಬೇಕು ಅಂತೇಳಿ ಈ ಜಿಲ್ಲೆ 71,000 ಜನರಿಗೆ ಈ ಜಿಲ್ಲೆಗೆ ರೆವಿನ್ಯೂ ಮಿನಿಸ್ಟ್ರು ಮಾಡಿ 71,000 ಜನರಿಗೆ ಪೋಡಿ ಮುಕ್ತ ಜಿಲ್ಲೆಯಾಗಿ ನಾವು ಮಾಡಿದ್ದೇವೆ. ಪ್ರತಿಯೊಬ್ಬರು ಕೂಡ ಈ ಜಿಲ್ಲೆಗೆ ಏನಾದ್ರು ಒಂದು ಹೊಸ ಕೊಡುಗೆ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಇದು 71,000 ಜನ ರೈತರು ಯಾರು ಮುಂದಕ್ಕೆ ಅಳತೆ ಗಿಳತೆ ವಿಚಾರ ಏನ್ ಮಾಡಬಾರ್ದು ಅಂತ ಹೇಳಿ ಒಂದು ಸ್ಪೆಷಲ್ ಲಾಂಚ್ ನಮ್ಮೂರ ಫಸ್ಟ್ ಅಲ್ಲಿಂದ ಶುರು ಆಯ್ತು. ಈಗ ಇದನ್ನ ತಗೊಂಡ್ಕೊಂಡು ಈ ಜಿಲ್ಲೆನೇ ತಲೆ ತಗೊಂಡ್ಕೊಂಡು 71,000 ಜನಕ್ಕೆ ಎಲ್ಲರೂ ಕೂಡ ಕೋವಿಡ್ ಕೂಡ ಆಗಿದೆ. ಸೊ ಇದು ಸರ್ಕಾರಿ ಕಾರ್ಯಕ್ರಮ ಆದ್ರೂ ಕೂಡ ಸಾರ್ವಜನಿಕರಿಗೆ ಪಕ್ಷದ ಕಾರ್ಯಕರ್ತರಿಗೆ ಯಾರು ನಮ್ಮ ಪಕ್ಷದಿಂದ ನಾಮಿನೇಷನ್ ಮಾಡಿದೀವಿ, ಪಕ್ಷ ತರಲಿಕ್ಕೆ ಸರ್ಕಾರ ತರಲಿಕ್ಕೆ ಯಾರು ತಗೊಂಡಿದ್ದೀವಿ ಎಲ್ಲರೂ ಕೂಡ ನಾವು ಇದಕ್ಕೆ ಆಹ್ವಾನವನ್ನು ಕೂಡ ಕೊಡ್ತಾ ಇದೀವಿ. ಯಾರು ಬೇಕಾದ್ರೂ ಬರ್ಬೋದು ಅಂತ ಹೇಳಿ. ಸೊ ಪ್ರತಿ ತಾಲೂಕಿನಿಂದ ಕೂಡ ಇಲ್ಲಿ ಪ್ರತಿನಿಧಿಗಳು ಬರಬೇಕು. ಯಾವ ಮೂಲೆಯಿಂದ ಹಿಡಿದು ಬಿದಿರಿಂದ ಹಿಡಿದು ಚಾಮರಾಜನಗರವರೆಗೂ ಕೂಡ ಬೆಂಗಳೂರು ನಗರದಲ್ಲಿ ಕೂಡ ಎಲ್ಲ ಕಾರ್ಯಕರ್ತರು ಲೀಡರ್ಸು ಪ್ರತಿನಿಧಿಗಳು ಎಲ್ಲ ಕೂಡ ಬರಬೇಕು. ಬಹಳ ಜನಕ್ಕೆ ಈಗಾಗಲೇ ನಾವು ಸುಮಾರು ಒಂದು 12,000ಕ್ಕೆ ವಿವಿಧ ಇಲಾಖೆಗಳಲ್ಲಿ ನಾಮಿನೇಷನ್ ಕೂಡ ಮಾಡಿದ್ದೀವಿ. ಅವರು ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ, ಬೆನಿಫಿಷರೀಸ್ ಇದ್ದಾರೆ. ಎಲ್ಲರೂ ಕೂಡ ನಾವು ಆಹ್ವಾನವನ್ನು ನಾವು ಕೊಡ್ತಾ ಇದ್ದೀವಿ. ಅದಕ್ಕೆ ಮುಖ್ಯಮಂತ್ರಿಗಳು ನಾವು 3 ಲಕ್ಷ ಜನರಿಗೆ ಅಂದಾಜಾಕೊಂಡು ನಾವು ಇದಕ್ಕೆ ಏರ್ಪಾಟನ್ನು ಮಾಡಿದ್ದೇವೆ. ಸೊ ಅದರಿಂದ ಎಲ್ಲ ಜನರು ಪಾರ್ಟಿಸಿಪೇಟ್ ಮಾಡ್ತಾರೆ, ಎಲ್ಲ MLAs ಪಾರ್ಟಿಸಿಪೇಟ್ ಮಾಡ್ತಾರೆ. ಎಲ್ಲರೂ ಕೂಡ ಅವರು ಹೆಸರಾಗಿ ಸೀಟಿಂಗ್ ವ್ಯವಸ್ಥೆ ಕೂಡ ನಾವು ಮಂತ್ರಿಗಳಿಗೂ ಮಾಡ್ತೀವಿ, MLAಗಳಿಗೂ ಮಾಡ್ತೀವಿ. ಎಲ್ಲ MLAಸ್ಗೆ ಆಲ್ ಪಾರ್ಟಿ MLAಸ್ಗೆ ನಮ್ಮ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಫಿಷಿಯಲ್ಸ್, ನಮ್ಮ ಗವರ್ಮೆಂಟ್ ಅಫಿಷಿಯಲ್ಸ್ ಹೋಗಿ ಜಿಲ್ಲಾವಾರು ಅವ್ರಿಗೆ ಇನ್ವೈಟ್ ಕೂಡ ಅವರು ಮಾಡ್ತಾರೆ. ಅದೇ ರೀತಿ ನಾವೆಲ್ಲರೂ ಕೂಡ ನಾವು ಮಾಡ್ತೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.